ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ನಾಳೆಯ ಗುರುವಾರ ತುಂಬನೇ ವಿಶೇಷತೆಯೊಂದಿಗೆ ಬಂದಿದೆ. ಆ ವಿಶೇಷತೆ ಏನು ಅನ್ನೋದನ್ನು ತಿಳಿಸೋದ್ರ ಜೊತೆಗೆ ನನಗಾದಂತಹ ಅನುಭವಗಳನ್ನು ಕೂಡ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಫೆಬ್ರವರಿ 5ನೇ ತಾರೀಕು ಬರ್ತಿರುವಂತಹ ಗುರುವಾರ ಈ ಸಲ ಸಂಕಷ್ಟಹರ ಚತುರ್ಥಿ ಜೊತೆಗೆ ಬಂದಿದೆ. ಗುರುವಾರ ಅಂದ್ರೇ ಹಬ್ಬ. ಪ್ರತಿ ಗುರುವಾರನೂ ಆ ವಿಶೇಷತೆ ಇದೆ, ಈ ವಿಶೇಷತೆ ಇದೆ ಅನ್ನೋ ಹಾಗೆ ಇಲ್ಲ. ರಾಯರ ವಾರ ಅಂದರೆ ಹಬ್ಬ. ಅದು ಹೇಗೆ ರಾಯರ ಆರಾಧನೆಯನ್ನು ಮಾಡಲಿ, ಮನೆಗಳಲ್ಲಿ ಹಬ್ಬದ ವಾತಾವರಣ, ಒಂದು ರೀತಿ ವೈಬ್ರೇಷನ್ನು, ನಮ್ಮ ನಡೆ ನುಡಿ ಆಚಾರ ವಿಚಾರದಲ್ಲಿ ಹೇಳೋದಕ್ಕೆ ಅಸಾಧ್ಯ. ಗುರುವಾರ ಬಂತು ಅಂದರೆ ಆಗಿರುತ್ತೆ ಅನಿಸುತ್ತೆ. ಒಂದೊಂದ್ಸಲ ಪ್ರತಿದಿನ ಕೂಡ ಗುರುವಾರ ಯಾಕಾಗಬಾರ್ದು ಅಂತ, ಯಾಕಂದರೆ ಅಷ್ಟೊಂದು ಚೇಂಜಸ್ ಇರುತ್ತೆ ನಮ್ಮಲ್ಲಿ ಗುರುವಾರ ಬಂದಾಗ. ಅದೇ ನೆಕ್ಸ್ಟ್ ಡೇ ನೋಡಿ ಏನೋ ಒಂದು ರೀತಿ ಗುರುವಾರ ಮುಗೀತು ಅಂತ ನಮ್ಮಲ್ಲೇ ಒಂದು ರೀತಿ ಚೇಂಜಸ್ ಆಗೋಗ್ಬಿಡುತ್ತೆ. ಅಷ್ಟು ಪವರ್ಫುಲ್ ಗುರುವಾರ ಅಂತ ಅಂದರೆ. ಅದ್ರ ಜೊತೆಗೆ ಈ ಸಲ ಗುರುವಾರ ಸಂಕಷ್ಟಹರ ಚತುರ್ಥಿ ಕೂಡ ಬಂದಿದೆ. ನೀವು ರಾಯರ ಸೇವೆ ಜೊತೆಗೆ ಸಂಕಷ್ಟಹರ ಗಣಪತಿ ವ್ರತ ಕೂಡ ಆಚರಣೆ ಮಾಡ್ಬೋದು. ಸಂಕಷ್ಟಹರ ಗಣಪತಿ ದಿನ ಗಣೇಶನ ವಿಗ್ರಹ ಇದ್ದರೆ ಅದಕ್ಕೆ ಅಭಿಷೇಕನ ಮಾಡ್ಬೋದು. ಗಣೇಶನ ಫೋಟೋ ವಿಗ್ರಹ ಯಾವುದೂ ಇಲ್ಲ ಅಂದರೆ ಒಂದು ಸಗಣಿಲಿ ಉಂಡೆನ ಮಾಡಿ ಅದಕ್ಕೆ ಒಂದು 21 ಗರ್ಕೆನ ಸಿಕ್ಕಿಸಿ ಅದನ್ನೇ ಗಣಪತಿ ರೂಪದಲ್ಲಿ ನೋಡಿ ನೀವು ಅದಕ್ಕೆ ಅರಿಶಿಣ ಕುಂಕುಮ ಹೂವು ಎಲ್ಲವನ್ನು ಹಾಕಿ ಪೂಜೆ ಮಾಡ್ಬೋದು. ಮತ್ತು ಅವತ್ತೊಂದು ದಿನ ಸಂಜೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡಿ ಬಂದು ಮನೇಲಿ ಚಂದ್ರ ದರ್ಶನ ಮಾಡ್ಬೋದು. ಚಂದ್ರೋದಯ ಸಮಯದಲ್ಲಿ ಚಂದ್ರ ದರ್ಶನ ಮಾಡಿ ಉಪವಾಸ ಏನಾದರೂ ಮಾಡಿದ್ರೆ ಉಪವಾಸನ ಕೈ ಬಿಡ್ಬೋದು. ಉಪವಾಸ ಮಾಡಲ್ಲ ಅಂದರೆ ಅಟ್ಲೀಸ್ಟ್ ನೀವು ರಾಯರ ಸೇವೆನ ಮಾಡೋದ್ರ ಜೊತೆಗೆ ಗುರುವಾರನೇ ಸಂಕಷ್ಟಹರ ಚತುರ್ಥಿ ಬಂದಿರೋದ್ರಿಂದ ವಿಘ್ನ ವಿನಾಶಕನ ಒಂದೆರಡು ಸಲ ನಾಮಸ್ಮರಣೆನ ಮಾಡಿ ನೀವು ಗಣೇಶನ ಪೂಜೆ ಕೂಡ ರಾಯರ ಪೂಜೆ ಜೊತೆ ಮಾಡಿಬಿಡ್ಬೋದು. ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ವಿಶೇಷವಾಗಿ ಏನಾದರೂ ಮಾಡ್ತೀವಿ ನಾವು ಗಣೇಶ ದೇವರಿಗೆ ಅಂದರೆ ತೆಂಗಿನಕಾಯಿ ದೀಪಗಳನ್ನ ಹಚ್ಬೋದು. ರಾಘವೇಂದ್ರ ಸ್ವಾಮಿಯವ್ರಿಗೆ ಅಂತ ತುಪ್ಪದ ದೀಪ ಹಚ್ಚಿರ್ತಿರಲ್ಲ, ರಾಘವೇಂದ್ರ ಸ್ವಾಮಿಯವ್ರ ಮುಂದೆನೇ ಒಂದು ಸಗಣಿ ಉಂಡೆನ ಮಾಡಿ ಗಣೇಶ ದೇವರ ನಾಮಸ್ಮರಣೆನ ಮಾಡಿ ಗಣೇಶ ದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ. ಸಂಜೆ ದೇವಸ್ಥಾನಕ್ಕೆ ಹೋಗಿ ಗಣೇಶ ದೇವರ ದರ್ಶನನ ಪಡ್ಕೊಳ್ಳಿ. ಉಪವಾಸ ಇರೋವಂಥವ್ರು ಚಂದ್ರೋದಯದ ಸಮಯದಲ್ಲಿ ಚಂದ್ರ ದರ್ಶನನ ಮಾಡಿ ಚಂದ್ರನಿಗೆ ಅರ್ಘ್ಯನ ಕೊಟ್ಟು ವ್ರತಕಥೆನೂ ಕೂಡ ಓದಿ ನಿಮ್ಮ ಉಪವಾಸನ ಅಂತ್ಯ ಮಾಡ್ಬೋದು. ನಾವೆಷ್ಟು ಭಗವಂತನ ಸೇವೆನ ಮಾಡ್ತೀವೋ ಅಷ್ಟೇ ಭಗವಂತನಿಗೆ ಹತ್ರ ಆಗ್ತಾ ಹೋಗ್ತೀವಿ. ಭಗವಂತನಿಗೆ ತುಂಬ ನಾವು ಹತ್ರ ಆದಾಗ ಊಹಿಸೋದಕ್ಕೆ ಸಾಧ್ಯ ಆಗಲ್ಲ ಅಂಥ ಘಟನೆಗಳು ನಡೆಯುತ್ತೆ. ಅಂದರೆ ಒಳ್ಳೆ ರೀತಿಲೇ ಭಗವಂತ ನಮಗೆ ಅನುಗ್ರಹನ ಮಾಡ್ತಿರ್ತಾನೆ. ಯಾಕಂದರೆ ತುಂಬ ಹತ್ರದಲ್ಲಿರ್ತೀವಿ ನಾವು ಭಗವಂತನಿಗೆ. ಆಗ ನಾವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಆಗ್ತಿರುತ್ತೆ. ನನಗೊಂದು ಅನುಭವ ಆಯಿತು. ಏನಂತ ಅಂದರೆ ಮಂಜು ಅಂತ ಹೇಳಿ ಅವರು ಇತ್ತೀಚೆಗಷ್ಟೇ ನಾವು ತಿರುಪತಿಗೆ ಹೋಗ್ತಿದ್ದೀವಿ ಅಂತ ಒಂದು ಸ್ಟೋರಿನ ಹಾಕ್ಕೊಂಡಿದ್ರು ಇನ್ಸ್ಟಾಗ್ರಾಮಲ್ಲಿ. ಆವಾಗ ನಾನು ಹ್ಯಾಪಿ ಜರ್ನಿ ಅಂತ ಕೂಡ ಕಳಿಸಿದ್ನೇನೋ ಮರ್ತೋಗಿದೆ, ನೋಡಿದ್ರೆ ಗೊತ್ತಾಗುತ್ತೆ. ಹಾಗಂತ ಕಳಿಸ್ಬಿಟ್ಟು ಸುಮ್ಮನಾದೆ. ಅವ್ರು ಹೇಳಿದ್ರು ನೀವೇನಾದರೂ ಬೆಂಗಳೂರಲ್ಲಿದ್ದರೆ ನಿಮಗೆ ಪ್ರಸಾದನ ತಲುಪಿಸ್ತೀನಿ ಅಂತ ಹೇಳಿದ್ರು. ಆವಾಗ ನಾನಂದೆ ನಾವು ಬೆಂಗಳೂರಲ್ಲ ಇರೋದು, ನಾವು ತುಂಬ ದೂರ ಚಾಮರಾಜನಗರ ಡಿಸ್ಟಿಕ್ ಹತ್ರ ಇರೋದು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಅವರು ತಿರುಪತಿಗೆ ಹೋಗಿದ್ದು ಪ್ರತಿಯೊಂದು ಸ್ಟೋರಿನೂ ಮಿಸ್ ಮಾಡದೆ ನೋಡ್ತಿದ್ದೆ. ಯಾಕಂದರೆ ಅಲ್ಲಿಗೆ ಹೋಗುವಂತಹ ಭಾಗ್ಯ ನನಗಂತೂ ಇಲ್ಲ. ಹೋಗಿರೋರು ಹಾಕೋ ಫೋಟೋದಲ್ಲಾದರೂ ಭಗವಂತನ ನೋಡೋಣ ಅನ್ನೋ ಆಸೆಯಿಂದ. ಅವರು ಮೊನ್ನೆ ಅಷ್ಟೇ ಬಂದಿದ್ದಾರೆ. ನಾನು ಊಹೆ ಕೂಡ ಮಾಡ್ಕೊಂಡಿರಲಿಲ್ಲ. ನಾನು ಊಹೆ ಮಾಡ್ಕೊಂಡಿದ್ದೇನು ಅಂತ ಹೇಳ್ತೀನಿ. ದೇವ್ರ ಮನೇಲಿ ಕೂತಿದ್ದೆ, ಅವರು ತಿರುಪತಿಗೆ ಹೋಗ್ತಿದ್ದೀವಿ ಅನ್ನೋ ಸ್ಟೋರಿನ ಹಾಕಿದ್ರು, ನೋಡಿದೆ, ಲೈಕ್ ಮಾಡಿದೆ. ಆಗ ನಾನು ಮಾಡಿದ್ದೇನು ಗೊತ್ತಾ, ನಮ್ಮ ಮನೇಲಿ ದೇವ್ರ ಮನೇಲಿ ಶ್ರೀರಾಮ ದೇವ್ರದ್ದು ಮತ್ತು ಆಂಜನೇಯ ಸ್ವಾಮಿ ದೇವ್ರದ್ದು ಫೋಟೋ ಒಂದೇ ರೀತಿ ಇದೆ. ನಾನು ಒಂದ್ಸಲ ಹಾಕಿದಾಗ ವಿಡಿಯೋನ ನೀವು ಅಬ್ಸರ್ವ್ ಮಾಡ್ಬೋದು. ಈ ಕಡೆ ಪಕ್ಕ ಇಟ್ಟಿರುವಂತಹ ಲಕ್ಷ್ಮೀ ವೆಂಕಟೇಶ್ವರ ಜೊತೆಗೆ ಪದ್ಮಾವತಿ ಅಮ್ಮ ಇರುವಂಥ ಫೋಟೋ ತುಂಬ ಚಿಕ್ಕದು, ಏನೋ ಒಂದು ರೀತಿ ಎಲ್ಲ ಹೈಟ್ ಇದೆ. ಇದೊಂದು ಫೋಟೋ ಕುಳ್ಳಕ್ಕೆ ಚಿಕ್ಕದಾಗಿದೆ. ಈ ಜಾಗಕ್ಕೆ ನಾನು ಚೇಂಜಸ್ ಮಾಡಬೇಕು, ತಿಮ್ಮಪ್ಪನ ಫೋಟೋನ ತರಬೇಕು, ಅದು ತಿರುಪತಿಯಿಂದನೇ ತರಬೇಕು. ಈ ವಣ್ಣ ನೋಡಿದ್ರೆ ದೇವಸ್ಥಾನಗಳಿಗೆ ಹೋಗ್ತಾನೆ ಇರ್ತಾರೆ. ಇವರಂತೂ ಮಂತ್ರಾಲಯಕ್ಕೆ ಹೋಗ್ತಾರೆ, ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ರಾಯರ ಸೇವೆನ ಅಂತಂದರೆ. ಗುರುವಾರ ಬಂತು, ಏಕಾದಶಿ ಬಂತು ಅಂದರೆ ನಿಜ ಖುಷಿ ಆಗುತ್ತೆ. ಅವರು ಹಾಲು ಕಿರು ಎಲ್ಲ ಮಾಡಿ ರಾಘವೇಂದ್ರ ಸ್ವಾಮಿಯವ್ರಿಗೆ ನೈವೇದ್ಯನ ಮಾಡ್ತಾರೆ ದ್ವಾದಶಿ ದಿನ. ನಂಗೆ ನೋಡಿದಾಗ ಎಷ್ಟು ಭಕ್ತಿ ಅಲ್ವಾ, ನಾವೇ ಹೆಚ್ಚು ಅಂದ್ಕೊಳ್ತೀವಿ, ಆದರೆ ಈ ಅಣ್ಣಂಗೆ ಎಷ್ಟು ಭಕ್ತಿ ಇದೆ ಅಂತ ನಾನು ತುಂಬ ಸಲ ಅವ್ರದ್ದು ಸ್ಟೋರಿ ಎಲ್ಲ ನೋಡಿದಾಗ ಅಂದ್ಕೊಳ್ತಿದ್ದೆ. ಮತ್ತು ನಾನು ದೇವ್ರ ಮನೇಲಿ ಕೂತಾಗ ಇದೇ ರೀತಿ ಅಂದ್ಕೊಂಡೆ, ಒಂದು ಫೋಟೋ ಚೇಂಜಸ್ ಆಗಬೇಕು, ತಿರುಪತಿಯಿಂದನೇ ಬರಬೇಕು ಅಂತ ಅಂದ್ಕೊಂಡು ಸುಮ್ಮನಾದೆ. ಇವರಿರೋದು ಹೈದ್ರಾಬಾದಿಂದ ನನಗೆ ಬೆಂಗಳೂರಿಗೆ ಹತ್ತಿರ ಇದ್ದರೆ ತಲುಪಿಸ್ತಿದ್ರು ಏನೋ, ನಾವಿರೋದು ಚಾಮರಾಜನಗರ ಡಿಸ್ಟಿಕಲ್ಲಿ, ತಲುಪ್ಸೋಕ್ಕೆ ಸಾಧ್ಯನಾ ಇದೆಲ್ಲ? ಆದರೂ ಭಗವಂತ ನನಗೆ ಈ ಜಾಗಕ್ಕೊಂದು ಫೋಟೋ ಬರಬೇಕು ಅಂತ ಅಂದ್ಕೊಂಡು ಮನಸ್ಸಲ್ಲಿ ಸತ್ಯವಾಗ್ಲೂ ನಾನು ಈ ಅಣ್ಣನ ಜೊತೆ ಮಾತು ಕೂಡ ಆಡ್ದವಳಲ್ಲ, ಸುಮ್ಮನಾದೆ. ಇವತ್ತು ಬೆಳಗ್ಗೆ ಅಂದರೆ ನಾನು ವಿಡಿಯೋ ಮಾಡ್ತಿರೋದು ಮಂಗಳವಾರ ಸಂಜೆ 9:40. ನಾಳೆ ಬುಧವಾರ ನಮ್ಮ ಮನೇಲಿ ಅತ್ತೆ ಮುತ್ತೈದೆ ಪೂಜೆ ಇದೆ. ನಾನು ಗುರುವಾರ ಅಂದ್ಕೊಂಡಿದ್ದೆ, ಆದರೆ ಪುರೋಹಿತರು ಹೇಳಿದ್ರು ತಿಥಿ ಮತ್ತು ನಕ್ಷತ್ರದ ಪ್ರಕಾರ ನೀವು
ಚತುರ್ದಶಿ ದಿನ ಮಾಡಬಾರ್ದು, ತ್ರಯೋದಶಿ ದಿನವೇ ಮಾಡಬೇಕು, ಮಾಡಿದ್ರೆ 12:30 ಮೇಲೆ ಮಾಡಬೇಕು ಅಂತ ಹೇಳಿದರು. ಸೊ ಆ ಬ್ಯುಸಿಲಿದ್ದೆ ನಾನು, ಇನ್ನೊಂದೇ ಒಂದು ದಿನ ಇದೆ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ. ನಾನು ಅವ್ರ ವಾಯ್ಸ್ ನೋಟ್ ಕೂಡ ನಾನು ನೋಡಿದವಳಲ್ಲ, ಕೇಳಿಸ್ಕೊಂಡವಳು ಅಲ್ಲ. ಆಮೇಲೆ ಅವರು ಒಂದೆರಡು ಸಲ ಕಾಲ್ ಕೂಡ ಮಾಡಿದ್ರು. 3 ಗಂಟೆಗೆ ಒಂಚೂರು ಓಪನ್ ಮಾಡಿದೆ, ಸರಿಯಾಗಿ ಕೂಡ ಕೇಳಿಸ್ಕೊಳ್ಳಿಲ್ಲ. ಹೇಳಿ ಅಂತ ಹೇಳಿದೆ, ಏನೋ ಹೇಳಿದಾರಲ್ಲ ಅಂದ್ಬಿಟ್ಟು ಕಾಲ್ ಪಿಕ್ ಮಾಡಿದೆ. ನಾನೇ ಕಾಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆಗ ಅವ್ರು ಹೇಳಿದ್ರು, ಈ ರೀತಿ ನಿಮ್ಮೂರಲ್ಲಿ ಇದ್ದೀವಿ, ತುಂಬ ಹೊತ್ತಿಂದ ನಿಮಗೆ ಕನೆಕ್ಟ್ ಆಗೋದಕ್ಕೆ ಫೋನಲ್ಲಿ ಟ್ರೈ ಮಾಡ್ತಿದ್ದೀವಿ, ನೀವು ಪಿಕ್ ಮಾಡ್ತಿಲ್ಲ ಅಂತ ಹೇಳಿದ್ರು. ನನಗೆ ಶಾಕು, ಹೌದಾ ಯಾವ ಪ್ಲೇಸಲ್ಲಿ ಇದ್ದೀರಾ ಅಂತ ಕೇಳಿದಾಗ ನಮ್ಮ ಮನೆಗೆ ತುಂಬ ಹತ್ತಿರದಲ್ಲಿದ್ದರು, ಆದರೆ ನಾನು ಮನೇಲಿ ಇರಲಿಲ್ಲ. ಆಗ ಅವ್ರಿಗೆ ಹೇಳಿದೆ, ಈ ರೀತಿ ನಾನು ಹೊರಗಡೆ ಬಂದಿದ್ದೆ ಅತ್ತೆ ಪೂಜೆಗೋಸ್ಕರ, ಏನೋ ಸ್ವಲ್ಪ ತೊಗೊಳೋದೆಲ್ಲ ಇತ್ತು, ನೀವು ನಮ್ಮ ಮನೆಗೆ ಒಂದು ನಿಯರ್ ಆಗಿ ಒಂದು ಅಂಗಡಿ ಇದೆ, ಅಲ್ಲಿಗೆ ಹೇಳ್ತೀನಿ, ಅಲ್ಲಿಗೆ ತಲುಪಿಸ್ಬಿಡಿ, ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳಿದೆ. ಪಾಪ ಅವ್ರು ಎಷ್ಟು ಒಳ್ಳೆ ಮನಸ್ಸು ಅಂದರೆ, ಅವ್ರು ಒಂಚೂರು ಕೂಡ ಬೇಸರ ಮಾಡ್ಕೊಳ್ಳಿಲ್ಲ, ನಮ್ಮ ಮನೆಗೆ ತಲುಪಿಸ್ಬಿಟ್ಟು. ಆ್ಯಕ್ಚುಲಿ ಅವ್ರು ಹೇಳಿದ್ರು, ನಾನು ಹೈದರಾಬಾದಿಂದ ಬರಲಿಲ್ಲ, ತಿರುಪತಿಯಿಂದ ಬಂದು ನಮ್ಮ ಮೂಲ ಹಾಸನದವರು, ಅಲ್ಲಿಗೆ ಹೋಗಿದ್ದು. ನೆಕ್ಸ್ಟು ನಿಮಗೆ ಯಾಕೋ ಗೊತ್ತಿಲ್ಲ, ಮನಸ್ಸಲ್ಲಿ ಈ ಫೋಟೋನ ತಲುಪಿಸ್ಲೇಬೇಕು ಅಂತ ತುಂಬ ಅನ್ನಿಸ್ತಿತ್ತು. ಹಾಗಾಗಿ ಇದನ್ನು ತಲುಪಿಸಿ ನಿಮ್ಮೂರಿಂದ ಮುಂದೆ ಹೋದರೆ ಮಾದೇಶ್ವರನ ಬೆಟ್ಟ ಸಿಗುತ್ತೆ, ಅಲ್ಲಿ ಮಾದೇಶ್ವರನ ದರ್ಶನ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಅಂತ ಹೇಳಿ ಅದನ್ನು ಕೊಟ್ಟು ಹೋಗಿದ್ರು. ನಾನು ತೊಗೊಂಡಾಗ ಹತ್ರ 8:40 ಆಗಿತ್ತು. ಓಪನ್ ಮಾಡಿ ನೋಡಿದ್ರೆ ತುಂಬ ಅಳು ಬಂತು. ಯಾಕೆ ಅಳು ಬಂತು ಅಂದರೆ, ಕೆಲವು ವರ್ಷಗಳ ಹಿಂದೆ ನಮ್ಮ ಮೈದಾ ಮತ್ತು ಅವ್ರ ಫ್ಯಾಮಿಲಿ ತಿರುಪತಿಗೆ ಹೋಗಿದ್ದು ನನಗೆ ಗೊತ್ತಾಗಿರಲಿಲ್ಲ. ಹೋಗಿದ್ರು ಅಂತ ಗೊತ್ತಾದ ಮೇಲೆ ನಾನು ಅಂದ್ಕೊಂಡೆ, ನಮಗೂ ಕೂಡ ಸ್ವಲ್ಪನಾದರೂ ಪ್ರಸಾದನ ಕಳಿಸ್ಕೊಡ್ತಾರೆ ಅಂತ ಹೇಳಿ ಅಂದ್ಕೊಂಡೆ. ಇಲ್ಲ ನಮ್ಮ ಮನೆಯವರು ಮೈಸೂರಿಗೆ ಹೋದಾಗ ಅವ್ರ ಕೈಲಿ ಕೊಟ್ಟು ಕಳಿಸ್ತಾರೆ ಅಂತ ಅಂದ್ಕೊಂಡೆ. ಎರಡೂ ಕೂಡ ನಾನು ಅಂದ್ಕೊಂಡಿದ್ದು ಸುಳ್ಳಾಯಿತು. ಚಿಕ್ಕ ಪೀಸ್ ಪ್ರಸಾದ ಕೂಡ ನನಗೆ ತಿರುಪತಿಯಿಂದ ಹೋಗಿದ್ದು ಬಂದಿದ್ದನ್ನು ಕಳಿಸ್ಕೊಡ್ಲಿಲ್ಲ. ತುಂಬ ಬೇಸರ ಆಯಿತು. ಹೋಗಲಿ ಬಿಡು, ಎಲ್ಲೋ ತರಲಿಲ್ವೇನೋ ಜಾಸ್ತಿ, ಅಥವಾ ಕೊಡದೆ ಹೋದ್ರೇನೋ ಅಂದ್ಕೊಂಡು ನಾನು ಸುಮ್ಮನಾದೆ. ಎಷ್ಟೋ ವರ್ಷ ಆಯಿತು. ಇವನ್ ನಾನು ಕೂಡ ನನ್ನ ಮಗಳು ತುಂಬ ಚಿಕ್ಕವಳಿದ್ದಾಗ ಒಂದು ಸಲ ಹೋಗಿದ್ದೆ. ಅದಾದಮೇಲೆ ಇವತ್ತು ಅಂದರೆ ಈಗ ಒಂದು 4-5 ದಿನ ಹಿಂದೆ ಈ ಅಣ್ಣ ಹೋಗ್ತಿದ್ದಾರೆ ಅಂತ ಅಂದಾಗ ಮನಸ್ಸಲ್ಲಿ ನನಗೆ ಈ ಜಾಗಕ್ಕೊಂದು ಫೋಟೋ ಬೇಕು, ಅದು ತಿರುಪತಿಯಿಂದನೇ ಬರಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡೆ. ಅದು ಎಷ್ಟು ಬೇಗ ಭಗವಂತನಿಗೆ ತಲುಪ್ತು ಅಂತ ಅಂದರೆ ಊಹೆ ಕೂಡ ಮಾಡೋದಕ್ಕಾಗಲ್ಲ ಅಂತ ನಾನು ಅವಾಗಲೇ ಹೇಳಿದ್ನಲ್ಲ. ಹಾಗೆ ಎಷ್ಟು ನಾವು ಭಗವಂತನಿಗೆ ಹತ್ರ ಆಗ್ತೀವೋ, ಬಾಯಿ ಬಿಟ್ಟು ಕೂಡ ಹೇಳ್ದವಳಲ್ಲ, ಮನಸ್ಸಲ್ಲಿ ಅಂದ್ಕೊಂಡಿದ್ದು. ಇವರು ಹೈದರಾಬಾದವರು, ಮೂಲ ಅವ್ರಿಗೆ ಹಾಸನದಲ್ಲಿ ಪರಿಚಯ ಇದ್ದಾರಂತೆ. ಹೈದರಾಬಾದಲ್ಲಿ, ಹಾಸನ ಎಲ್ಲಿ, ಚಾಮರಾಜನಗರ ಎಲ್ಲಿ, ನಿಜವಾಗ್ಲೂ ಎಷ್ಟು ಸಂತೋಷ ಆಯಿತು ಅಂದರೆ ನನಗೆ ತಿರುಪತಿ ಪ್ರಸಾದ ಮತ್ತು ತಿರುಪತಿಯಿಂದ ಬಂದಿರುವಂತಹ ಈ ಫೋಟೋ ಹೇಳೋಕ್ಕೆ ಸಾಧ್ಯ. ಆ ಫೋಟೋ ಕೂಡ ನನ್ನ ಊಹೆಗೆ ಕೂಡ ಮೀರಿದಾಗಿದೆ, ಅಷ್ಟು ಚೆನ್ನಾಗಿದೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ವಿಡಿಯೋದಲ್ಲಿ ಇನ್ನೂ ನನ್ನ ಅನುಭವನ ಹೇಳ್ಬೋದಿತ್ತು. ನನಗೆ ನಾಳೆ ಪೂಜೆ ಇದೆ ಮನೇಲಿ ಅತ್ತೆಯವ್ರದ್ದು. ಈಗ ಆಲ್ರೆಡಿ 9:50 ಆಯಿತು. ಸೊ ನನಗಾಗಿದ್ದ ಎಕ್ಸ್ಪೀರಿಯೆನ್ಸ್ನ ನಾನು ಹೇಳಬೇಕು, ಅದು ಅಚ್ಚಳಿಯೋದಾಗೆ ಹಾಗೆ ಉಳಿಬೇಕು. ಆ ಅಣ್ಣನಿಗೆ ಭಗವಂತ ಹೆಚ್ಚು ಅನುಗ್ರಹ ಮಾಡಲಿ. ಹೇಗೆ ಅನ್ನಿಸ್ಬಿಡ್ತು ನನಗೆ ಅಂತಂದರೆ, ದೇವರೇ ನಾನು ಏನೂ ಕೇಳ್ಕೊಳ್ಳಲ್ಲ ನನಗೆ ಅಂತ ನಾನು ಕೇಳ್ಕೊಳ್ಳೋದು ಕೂಡ ಇಲ್ಲ. ಏನೇ ಒಳ್ಳೇದು ಮಾಡಿದ್ರು ಆ ಅಣ್ಣನಿಗೆ ಒಳ್ಳೇದು ಮಾಡಿ ಅಂತ ಕೇಳಿಕೊಂಡೆ. ಇನ್ನೊಂದು ವಿಶೇಷ ಏನು ಅಂತ ಅಂದರೆ, ಇವತ್ತು ನಮ್ಮೂರಲ್ಲಿ ನಾರಾಯಣ ಸ್ವಾಮಿ ಜಾತ್ರೆ ಇತ್ತು. ಸುಮಾರು 600 ವರ್ಷಗಳ ಇತಿಹಾಸನೇ ಇದೆ ನಮ್ಮೂರಲ್ಲಿ ನಡೆಯುವಂತಹ ಈ ನಾರಾಯಣ ಸ್ವಾಮಿ ದೇವಸ್ಥಾನದ ಜಾತ್ರೆಗೆ. ಅದು ಒಂದು ವಿಶೇಷ. ಮತ್ತು ನಮ್ಮ ಮನೆಯವ್ರ ಹುಟ್ಟುದಬ್ಬ ಕೂಡ ಇತ್ತು. ಈ ಹುಟ್ಟುದಬ್ಬನ ಒಂದು ಕಹಿ ಘಟನೆ ಜೊತೆ ನಾನು ಎಂದೂ ಕೂಡ ಮರೆಯೋಕ್ಕಾಗದಿರೋವಂಥ ಕೆಲವು ನೆನಪುಗಳು ನನಗೆ ಯಾವಾಗಲೂ ಕಾಡ್ತಾನೆ ಇತ್ತು. ಇವತ್ತು ಕೂಡ ಬೆಳಗ್ಗೆ ಕೆಲವೊಂದೊಂದು ನೆನಪುಗಳನ್ನ ನೆನಪು ಮಾಡಿಕೊಂಡು ಬೇಸರ ಪಟ್ಕೊಳ್ತಿದ್ದೆ. ಆದರೆ ಆ ನೆನಪನ್ನೆಲ್ಲ ಹೋಗಿಸ್ಬೇಕು. ಆ ರೀತಿ ಭಗವಂತ ತಿರುಪತಿಯಿಂದ ಪ್ರಸಾದ ಮತ್ತು ಫೋಟೋ ಮೂಲಕ ಮನೆಗೆ ಬಂದರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಹೆಚ್ಚು ಭಗವಂತನಿಗೆ ಹತ್ತಿರ ಆಗುವಂತಹ ಪ್ರಯತ್ನನ ಮಾಡಿ. ನೀವು ನಂಬಿರುವಂತಹ ವ್ಯಕ್ತಿಗಳೇ ಆಗಲಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಆಗಲಿ, ಯಾರೇ ಆಗಲಿ, ನಿಮಗೆ ಯಾವುದೇ ಸಮಯದಲ್ಲಿ ಬೇಕಾದರೂ ನೋವು ಮಾಡ್ಬೋದು ಅಥವಾ ನಿಮಗೆ ಬೇಸರ ಆಗೋ ರೀತಿ ನಡ್ಕೋಬೋದು. ಆದರೆ ಭಗವಂತನ ನಂಬಿದ್ರೆ ಭಗವಂತ ಎಲ್ಲೂ ಕೂಡ ನಿಮ್ಮನ್ನು ಕೈ ಬಿಡ್ದ ಹಾಗೆ ನಿಮ್ಮ ಸಕಲ ಇಷ್ಟಾರ್ಥಗಳನ್ನೂ ಕೂಡ ಈಡೇರಿಸಿ ನಿಮ್ಮೆಲ್ಲ ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಂತು ನಿಮ್ಮನ್ನು ಕಾಪಾಡ್ತಾನೆ. ಏನಾದರೂ ಒಂದೊಳ್ಳೆ ಫ್ರೆಂಡ್ಶಿಪ್ನ ಮಾಡ್ಕೊಳ್ತೀನಿ ಅಥವಾ ತುಂಬ ನಮ್ಮ ಜೊತೆನೇ ನಮ್ಮ ಉಸಿರಿಗೆ ಉಸಿರಾಗಿ ಇರುವಂತಹ ಒಂದು ಪರಿಚಯನ ಮಾಡ್ಕೊಳ್ತೀನಿ, ಅಂಥವ್ರ ಜೊತೆ ನಾನು ಒಂದು ಕನೆಕ್ಟ್ ಹೊಂದ್ತೀನಿ ಅಂತ ಅಂದರೆ ಅದು ಭಗವಂತನ ಜೊತೆ ಮಾತ್ರ ಇಟ್ಕೊಳ್ಳಿ. ಯಾಕಂದರೆ ಭಗವಂತ ಎಲ್ಲೂ ಕೂಡ ನಿಮ್ಮನ್ನು ಕೈ ಬಿಡದಿರೋ ಹಾಗೆ ಅವನ ಹೃದಯದಲ್ಲಿ ಇಟ್ಕೊಂಡು ಕಾಪಾಡ್ತಾನೆ. ಈ ನನಗಾದ ಒಂದು ಅನುಭವನೇ ಅದಕ್ಕೆ ಸಾಕ್ಷಿ. ಬಾಯಿ ಬಿಟ್ಟು ಕೂಡ
ಹೇಳ್ದೋಳಲ್ಲ. ಅವರು ಸ್ಟೋರಿ ಹಾಕಿದ್ರು, ಹ್ಯಾಪಿ ಜರ್ನಿ ಅಂತ ಹೇಳಿದ್ನೋ ಏನೋ ಅದು ಕೂಡ ನಂಗೆ ನೆನಪಿಲ್ಲ ಅಷ್ಟೇ. ಅದೇ ಟೈಮಲ್ಲಿ ನಾನು ಭಗವಂತನ ಮುಂದೆ ಕೂತ್ಕೊಂಡು ಇಲ್ಲಿ ಫೋಟೋ ಬಂದರೆ ಹೇಗಿರುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊಂಡೆ, ಬಾಯಿ ಬಿಟ್ಟು ಕೂಡ ನಾನು ಹೇಳ್ದೋಳಲ್ಲ. ಇಷ್ಟೆಲ್ಲ ಆಯಿತು, ಈ ಒಂದು ಅನುಭವನ ಶೇರ್ ಮಾಡಲೇಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಕಾಪಾಡಲಿ. ಹತ್ತಿರ ಆದರೆ ಭಗವಂತನಿಗೆ ಹತ್ತಿರ ಆಗುವಂಥ ಪ್ರಯತ್ನನ ಮಾಡಿ. ನೀವು ಮಾಡುವಂತಹ ಸೇವೆ ಎಂದೂ ಕೂಡ ವ್ಯರ್ಥ ಆಗಲ್ಲ. ಯಾವುದೋ ಒಂದು ರೂಪದಲ್ಲಿ ಭಗವಂತ ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸಿ ನಿಮ್ಮ ಸಕಲ ಕಷ್ಟಗಳನ್ನು ಕೂಡ ನಿಮ್ಮಿಂದ ದೂರ ಮಾಡ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.